ಸಂಪುಟ ವಿಸ್ತರಣೆ ಯಾವಾಗ? ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಮೌನದ ಹಿಂದಿನ ರಾಜಕೀಯ ಲೆಕ್ಕಾಚಾರವೇನು? ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆ ತೀವ್ರಗೊಂಡಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇನ್ನೂ ಭರ್ತಿಯಾಗದ ಸಚಿವ ಸ್ಥಾನಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಪಕ್ಷದೊಳಗೆ ಹಲವು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರೂ ಇತ್ತೀಚಿನ ದಿನಗಳಲ್ಲಿ ಬಹಿರಂಗ ಹೇಳಿಕೆಗಳ ಕಡಿಮೆಯಾಗಿರುವುದು ರಾಜಕೀಯ ವಲಯದ ಕುತೂಹಲಕ್ಕೆ ಕಾರಣವಾಗಿದೆ. ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಶಿಸ್ತು ಕ್ರಮವಾಗಿ ಜಾರಿಗೆ ಮಾಡುವ ಪ್ರಯತ್ನದಲ್ಲಿ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಅವರು ಗೆದ್ದಿದ್ದಾರೆ ಅಂತ ಹೇಳಬಹುದು. ಇತ್ತ ಖಡಕ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಉತ್ತಮ ನಾಯಕತ್ವ ಎಲ್ಲೋ ಒಂದು ಕಡೆ ಕ್ಯಾಬಿನೆಟ್ ಮೇಲೆ ಮತ್ತು ಸಂಪೂರ್ಣ ಕಾಂಗ್ರೆಸ್ ಮೇಲೆ ತುಂಬಾ ಹಿಡಿತವಿರುವ ಕಾರಣಕ್ಕೆ ಮೌನರಾಗಿದ್ದಾರೆ, ಅಥವಾ ಬೇರೆನೆ ಕಾರಣಗಳು ಇವೆಯಾ? ಶಾಸಕರು ಮೌನವಾಗಿರುವುದಕ್ಕೆ ಕಾರಣಗಳೇನು? ಸಂಪುಟ ವಿಸ್ತರಣೆ ಯಾವಾಗ ನಡೆಯಬಹುದು? ಹೈಕಮಾಂಡ್ ಯಾವ ಲೆಕ್ಕಾಚಾರದಲ್ಲಿದೆ? ಇವೆಲ್ಲದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಸಂಪುಟ ವಿಸ್ತರಣೆ ಯಾಕೆ ಪ್ರಮುಖ? ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸಚಿವ ಸಂಪುಟವೇ ಆಡಳಿತದ ಪ್ರಮುಖ ಆಧಾರವಾಗಿರುತ್ತದೆ. ಪ್ರತಿಯೊಂದು ಇಲಾಖೆಗೆ ಸಚಿವರ ನೇಮಕವಾದಾಗ ಆಡಳಿತದ ವೇಗ ಹೆಚ್ಚುತ್ತದೆ ಎನ್ನುವ ಮನೋಭಾವನೆ ಸಾಮಾನ್ಯವಾಗಿ ಪ್ರಜೆಗಳಲ್ಲಿರುತ್ತದೆ. ಆದ್ದರಿಂದ ಖಾಲಿ ಇರುವ ಸ್ಥಾನಗಳನ್ನು ಯಾವಾಗ ಭರ್ತಿ ಮಾಡಲಾಗುತ್ತದೆ ಎಂಬ ಪ್ರಶ್ನೆ ಸಹಜವಾಗಿ ಸಾಮಾನ್ಯರಲ್ಲಿ ಮೂಡುತ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿಯೂ ಹಲವು ಹಿರಿಯರ ಅನುಭವಿ ಶಾಸಕರು ಹಾಗೂ ಹೊಸ ಮುಖಗಳ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ ಎನ್ನುವ ಚರ್ಚೆ ರಾಜಕೀಯ ವಲಯದಲ್ಲಿದೆ. ಶಾಸಕರು ಯಾಕೆ ಮೌನರಾಗಿದ್ದಾರೆ? ಯಾಕೆಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಅವರ ಕಾಲದಲ್ಲಿ ತುಂಬಾ ಚರ್ಚೆಗಳಾಗ್ತಾ ಇದ್ವು. ಪ್ರತಿನಿತ್ಯ ಮೀಡಿಯಾದ ಎದುರುಗಡೆ ಬಂದು ಶಾಸಕರೆಲ್ಲ ಮಂತ್ರಿಗಳಿಗಾಗಿ ಲಾಬಿ ಮಾಡ್ತಾ ಇದ್ರು. ಹಿಂದಿನ ದಿನಗಳಲ್ಲಿ ಸಚಿವ ಸ್ಥಾನಕ್ಕೆ ಕೆಲವು ನಾಯಕರು ಬಹಿರಂಗವಾಗಿ ಬೇಡಿಕೆ ಇಡುತ್ತಿದ್ದರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇದಕ್ಕೆ ರಾಜಕೀಯ ವಿಶ್ಲೇಷಕರು ಕೆಲವು ಕಾರಣಗಳನ್ನ ಹೇಳುತ್ತಾರೆ. ಮೊದಲನೆಯದು, ಅಂತಿಮ ತೀರ್ಮಾನ ಹೇಗಿದ್ರೂ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವುದರಿಂದ ಸಾರ್ವಜನಿಕ ಒತ್ತಡಕ್ಕಿಂತ ಪಕ್ಷದ ಒಳಗಿನ ಸಮಾಲೋಚನೆಗೆ ಹೆಚ್ಚಿನ ಮಹತ್ವ ಸಿಕ್ಕಿರಬಹುದು. ಎರಡನೆಯದು, ಸಚಿವ ಸ್ಥಾನಕ್ಕಾಗಿ ಹೆಚ್ಚು ಒತ್ತಡ ತಂದರೆ ಅದು ಪಕ್ಷದ ಶಿಸ್ತಿಗೆ ವಿರುದ್ಧ ಎಂಬ ಸಂದೇಶ ನಾಯಕತ್ವದಿಂದ ಇರಬಹುದು. ಆದ ಕಾರಣ ನಮಗೆ ಎಲ್ಲೋ ಒಂದ್ ಕಡೆ ಮಂತ್ರಿ ಕೈತಪ್ಪುವ ಅವಕಾಶಗಳು ಕೂಡ ಇರಬಹುದು ಎನ್ನುವ ಅಭಿಪ್ರಾಯ ಕೇಳಿ ಬರುತ್ತಿದೆ. ಮೂರನೆಯದು, ಎಲ್ಲಾ ಆಕಾಂಕ್ಷಿಗಳಿಗೂ ಅವಕಾಶ ನೀಡಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನೀವು ನೋಡ್ಕೊಳ್ಬಹುದು, 15% ಓವರ್ ಆಲ್ ಆಫ್ ದಿ ಕ್ಯಾಬಿನೆಟ್ ಅಂದ್ರೆ ಈಗ ನೀವು 224 MLAಗಳಲ್ಲಿ ಕೇವಲ 15% ಮಾತ್ರ ಮಂತ್ರಿಗಿರಿ ಸಿಗುವಂತ ಅವಕಾಶಗಳಿರುತ್ತೆ. ಅಂತಿಮ ನಿರ್ಧಾರಕ್ಕಾಗಿ ಕಾಯುವ ತಂತ್ರ ಕೂಡ ಅನೇಕ ಶಾಸಕರು ಅನುಸರಿಸುತ್ತಿದ್ದಾರೆ. ಹೈಕಮಾಂಡ್ ಮುಂದೆ ಇರುವ ಸವಾಲುಗಳು ಸಚಿವರನ್ನ ಆಯ್ಕೆ ಮಾಡುವುದು ಕೇವಲ ಹಿರಿತನದ ಆಧಾರದ ಮೇಲೆ ನಡೆಯುವುದಿಲ್ಲ. ಅದರ ಜೊತೆಗೆ ಹಲವು ಅಂಶಗಳನ್ನು ಕೂಡ ಪರಿಗಣಿಸಲಾಗುತ್ತದೆ. ಪ್ರಾದೇಶಿಕ ಸಮತೋಲನ ನಡೆಯಬೇಕಾಗಿದೆ. ಯಾಕೆಂದ್ರೆ ನೀವು ನೋಡಬಹುದು, ಯಾವಾಗ್ಲೂ ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆ ದಕ್ಷಿಣ ಕರ್ನಾಟಕಕ್ಕೆ ಜಾಸ್ತಿ ಒತ್ತು, ಎಲ್ಲೋ ಒಂದ್ ಕಡೆ ಈ ಒಂದು ಕಿತ್ತೂರು ಕರ್ನಾಟಕ ಕೂಡ ಈ ಒಂದು ಮಲತಾಯಿ ಧೋರಣೆಗೆ ಒಳಪಟ್ಟಿದೆ ಅನ್ನೋ ಒಂದು ಆರೋಪ ಪ್ರತಿ ಸರ್ಕಾರದ ಮೇಲೆ ಇರ್ತಕ್ಕಂಥದ್ದು. ಎಲ್ಲಕ್ಕಿಂತ ಜಾಸ್ತಿ ಪ್ರಯಾರಿಟಿ ಜಾತಿ ಸಮೀಕರಣ. ಹೌದು ವೀಕ್ಷಕರೇ, ಕಾಸ್ಟ್ ಕಾರ್ಡ್ ಅನ್ನ ಪ್ರತಿಪಕ್ಷ ಪ್ಲೇ ಮಾಡುತ್ತೆ. ಈಗ ಡಿಕೆಶಿ ಎದುರು ಕೂಡ ಅದೇ ಒಂದು ದೊಡ್ಡ ಟ್ರಬಲ್ ಇರ್ತಕ್ಕಂಥದ್ದು. ಮಹಿಳಾ ಪ್ರಾತಿನಿಧ್ಯ ಕೂಡ ನಾವು ನೋಡ್ತಕ್ಕಂಥದ್ದು. ಜೊತೆಗೆ ಯುವ ನಾಯಕರಿಗೆ ಅವಕಾಶ. ಹೌದು ವೀಕ್ಷಕರೇ, 30, 25, 28ರ ಹರಿಹರೆಯದ ಯುವಕರು MLAಗಳಾಗಿದ್ದಾರೆ. ಅವರು ಕೂಡ ನಮಗೊಂದು ಚಾನ್ಸ್ ಕೊಟ್ಟು ನೋಡಿ, ನಾವು ಏನೆಲ್ಲ ಮಾಡಬಹುದು ಅಂತ. ಜೊತೆಗೆ ಅನುಭವದ ಪಕ್ಷಕ್ಕಾಗಿ ಮಾಡಿದ ಸಂಘಟನಾ ಕೆಲಸಗಳು. ಕಾರ್ಯಕರ್ತರಿಗೆ ಬೇಡಿಕೆ ಬೇಕಲ್ವಾ? ಅವರು ಮಾಡಿರ್ತಕ್ಕಂಥ ಶ್ರಮಕ್ಕೆ ಏನಾದ್ರೂ ಬೆಲೆ ಕೊಡ್ಲೇಬೇಕಲ್ವಾ? ಮುಂದಿನ ಚುನಾವಣೆಗಳ ರಾಜಕೀಯ ಪರಿಣಾಮ ಈ ಎಲ್ಲಾ ಅಂಶಗಳ ಸಮತೋಲನಗೊಳಿಸುವ ಸುಲಭದ ಕೆಲಸ ಅಂತೂ ಖಂಡಿತ ಅಲ್ಲ. ಖಾಲಿ ಸ್ಥಾನಗಳಿಂದ ಆಕಾಂಕ್ಷಿಗಳೇ ಹೆಚ್ಚು. ಹೌದು ವೀಕ್ಷಕರೇ, 50ರಿಂದ 60, 60ರಿಂದ 70 MLAಗಳೆಲ್ಲ ನನಗೆ ಮಂತ್ರಿಗಿರಿ ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ಲೆಕ್ಕ ಹಾಕಿ ಕೂತ್ಕೊಂಡಿದ್ದಾರೆ. ರಾಜಕೀಯ ವಲಯದಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆ ಖಾಲಿ ಇರುವ ಸ್ಥಾನಗಳಿಗಿಂತ ಹೆಚ್ಚಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ. ಹೀಗಾಗಿ ಎಲ್ಲರಿಗೂ ಒಂದೇ ಹಂತದಲ್ಲಿ ಅವಕಾಶ ಸಿಗುವುದು ಅಸಾಧ್ಯದ ಮಾತು. ಆದ ಕಾರಣದಿಂದ ಕೆಲವರಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಗಬಹುದು. ನೀವು ನೋಡ್ಕೊಳ್ಬಹುದು, ಯಾರ್ಯಾರು ಡಿಕೆಶಿ ಫೇವರ್ ಅಲ್ಲಿ ಇದ್ದಾರೆ, ಆಲ್ಮೋಸ್ಟ್ ದೇ ಮೇ ಗೆಟ್ ಅಪರ್ಚುನಿಟಿ ಆಸ್ ಅ ಮಿನಿಸ್ಟ್ರಿ. ಉಳಿದವರಿಗೆ ನಂತರದ ಹಂತದಲ್ಲಿ ಅವಕಾಶ ಸಿಗಬಹುದು.
ಅಂದ್ರೆ ಇನ್ನೇನು ಚುನಾವಣೆ 6 ತಿಂಗಳ ಹತ್ತತ್ರ ಇರಬಹುದು ಅಂದಾಗ ಕೆಲವೊಬ್ಬರಿಗೆ ಮತ್ತೆ ಜಾತಿ ಆಧಾರಿತ ಮಂತ್ರಿ ಕೊಡಬಹುದು ಅಥವಾ ಪ್ರಾದೇಶಿಕ ಲೆಕ್ಕಾಚಾರ ಅದರಲ್ಲಿ ಇಟ್ಕೊಳ್ಬಹುದು. ಹಾಗಾಗಿ ನನ್ನ ಪ್ರಕಾರ 5ರಿಂದ 10 ಮಿನಿಸ್ಟ್ರಿ ಕೋಟಾ ಅಥವಾ 2ರಿಂದ 5 ಮಿನಿಸ್ಟ್ರಿ ಕೋಟಾ ಎಲ್ಲೋ ಒಂದ್ ಕಡೆ ಖಾಲಿ ಇಡುವ ಒಂದು ಲೆಕ್ಕಾಚಾರ ಪ್ರತಿಪಕ್ಷ ಮಾಡುತ್ತೆ. ಕೆಲವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೂಡ ಕೊಡಬಹುದು ಅಥವಾ ಪಕ್ಷದ ಸಂಘಟನೆಯಲ್ಲಿ ಜವಾಬ್ದಾರಿಗಳನ್ನ ನೀಡುವ ಸಾಧ್ಯತೆ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿದೆ. ಹೌದು, ಪಕ್ಷದ ಸಂಘಟನಾ ಚರ್ಚೆಗಳು ಕೂಡ ಅದರಲ್ಲಿ ನಾವು ನೋಡ್ತಕ್ಕಂಥದ್ದು. ಸಂಪುಟ ವಿಸ್ತರಣೆ ಇದೆಲ್ಲವೂ ನೋಡಿದಾಗ ಯಾವಾಗ ಆಗಬಹುದು? ಈ ಪ್ರಶ್ನೆಗೆ ಇನ್ನೂ ಅಧಿಕೃತವಾಗಿ ಉತ್ತರ ಇಲ್ಲ. ಸರ್ಕಾರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ದಿನಾಂಕವನ್ನು ಕೂಡ ಪ್ರಕಟಿಸಿಲ್ಲ. ಆದರೆ ರಾಜಕೀಯ ವಲಯದಲ್ಲಿ ಸಮಾಲೋಚನೆಗಳು ನಡೆಯುತ್ತಿವೆ ಎನ್ನುವ ಮಾಹಿತಿ ಮಾತ್ರ ಕೇಳಿ ಬರುತ್ತಿವೆ. ಹೀಗಾಗಿ ದಿನಾಂಕದ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಬರುವವರೆಗೆ ಊಹಾಪೋಹಗಳನ್ನು ನಿಜವೆಂದು ಪರಿಗಣಿಸಬಾರದು. ಯಾರಿಗೆ ಅವಕಾಶ ಸಿಗಬಹುದು, ಯಾವ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬ ಬಗ್ಗೆ ಈಗಲೇ ಖಚಿತವಾಗಿ ಹೇಳಲು ಯಾರಿಂದಲೂ ಸಾಧ್ಯವಿಲ್ಲ. ಅಂತಿಮ ತೀರ್ಮಾನ ಪಕ್ಷದ ನಾಯಕತ್ವ ಮತ್ತು ಹೈಕಮಾಂಡ್ ಕೈಯಲ್ಲಿದೆ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಪಟ್ಟಿಗಳನ್ನು ಅಧಿಕೃತ ಪಟ್ಟಿಗಳೆಂದು ದಯವಿಟ್ಟು ನಂಬಬಾರದು. ರಾಜಕೀಯ ಪರಿಣಾಮ ಏನಾಗುತ್ತೆ ಇನ್ ಕೇಸ್ ಅರ್ಥ ಮಾಡ್ಕೊಳ್ಳಿ. ಈಗ 30ರಿಂದ 35 ದಿನಗಳಾಗಿದೆ. ಇಲ್ಲಿನವರೆಗೆ ರಾಜಕೀಯ ಈ ಒಂದು ಸರ್ಕಾರ ಎಕ್ಸ್ಪೆನ್ಷನ್ ಆಗಿಲ್ಲ. ಒಂದ್ ವೇಳೆ ಆಗದೇ ಇದ್ರೆ ಖಂಡಿತವಾಗಿ ಅದು ಪರಿಣಾಮ ಬೀರುತ್ತೆ. ಅದು ಒಂದು ಭಾಗ ಇದ್ರೆ, ಇನ್ನೊಂದು ಭಾಗ ವಾಟ್ ನೆಕ್ಸ್ಟ್ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದ ಮೇಲೆ ಆ ಒಂದು ಅಗ್ನಿ ಸ್ವರೂಪ ಜಾಸ್ತಿ ಆಗುತ್ತಾ, ಆ ಅಗ್ನಿ ಸ್ಫೋಟವಾಗುತ್ತಾ? ಸಂಪುಟ ವಿಸ್ತರಣೆ ಸರ್ಕಾರದ ಮುಂದಿನ ರಾಜಕೀಯ ದಿಕ್ಕಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಕೂಡ ಇರುತ್ತೆ. ಯಾಕೆಂದ್ರೆ ಮತ್ತೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಲಾಬಿ ಕೋಪಗೊಳ್ಳುತ್ತೆ, ಈ ಕಡೆ ಜಾರಕಿಹೊಳಿ ಲಾಬಿ ಕೋಪಗೊಳ್ಳುತ್ತೆ, ಈ ಕಡೆ ಪ್ರಾದೇಶಿಕವಾಗಿ ಕೂಡ ಅವರು ಸಮತೋಲನ ಕಾಪಾಡ್ಕೊಳ್ಬೇಕು, ಆ ಕಡೆ ಜಾತಿ ಲೆಕ್ಕಾಚಾರವಿರುತ್ತೆ, ಈ ಕಡೆ ಮಹಿಳಾ ಪ್ರಾಧಾನ್ಯ ಆದ್ಯತೆ ಇರುತ್ತೆ, ಆ ಕಡೆ ಯುವಕರಿಗೂ ಕೂಡ ಆದ್ಯತೆ ಕೊಡುವಂತ ಚಾನ್ಸಸ್ಗಳಿರುತ್ತೆ. ಇದೆಲ್ಲವೂ ಒಟ್ಟಿಗೆ ಪರಿಣಾಮ ಬಿದ್ರೆ ಏನಾಗಬಹುದು? ಅದೆಲ್ಲದರ ನಡುವೆ ಯಾವ ಜಿಲ್ಲೆಗೆ ಎಷ್ಟು ಪ್ರಾತಿನಿಧ್ಯ ಸಿಗುತ್ತೆ ನಾವು ನೋಡ್ತಾ ಇದೀವಿ. ಇವಾಗಲೇ ಬೆಳಗಾವಿಯಿಂದ ಕೂಗು ಬರ್ತಾ ಇದೆ, 4ರಿಂದ 5 ಸಚಿವ ಸ್ಥಾನ ಬೇಕು. ಬಿಜೆಪಿ ಸರ್ಕಾರ ಇದ್ದಾಗ ನಮಗೆ 3 ಸಚಿವ ಸ್ಥಾನ ಸಿಕ್ಕಿತ್ತು, ಇವಾಗ 4ರಿಂದ 5 ಸಿಗಬೇಕು ಅಂತ ಪ್ರಮುಖ ನಾಯಕರು ಆ ಒಂದು ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಯಾವ ಸಮುದಾಯಕ್ಕೆ ಅವಕಾಶ ದೊರೆಯುತ್ತೆ? ಮತ್ತೆ ಕುರುಬ ಸಮುದಾಯಕ್ಕೆ ಒತ್ತು ಕೊಡಲಾಗುತ್ತಾ? ಅಥವಾ ಲಿಂಗಾಯತ ಪ್ರಾತಿನಿಧ್ಯ ಹೊಂದಿರತಕ್ಕಂಥ ಕರ್ನಾಟಕದಲ್ಲಿ ಲಿಂಗಾಯತರಿಗೆ ಮತ್ತೆ ಮಣೆ ಹಾಕಲಾಗುತ್ತಾ? ಅಥವಾ ಹಿರಿಯರಿಗೆ ಆದ್ಯತೆ ಸಿಗುತ್ತದೆಯೇ? ಕೆಲವೊಬ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಲಾಸ್ ಆಗಿತ್ತು, ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಹಾಗಾಗಿ ಈಗ ಮತ್ತೆ ಅದೇ ಆಲೋಚನೆಯಲ್ಲಿ ಇದ್ದಾರಾ DKಶಿ ಅವರು? ಅಥವಾ ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತದೆಯೇ? ಈ ಪ್ರಶ್ನೆಗಳ ಉತ್ತರ ಮುಂದಿನ ದಿನಗಳ ರಾಜಕೀಯ ಚರ್ಚೆಯ ಕೇಂದ್ರ ಬಿಂದುವಾಗಲಿದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಕುತೂಹಲ ಮುಂದುವರೆದಿದೆ. ಆದರೆ ಅಧಿಕೃತ ಘೋಷಣೆ ಬರುವವರೆಗೂ ಎಲ್ಲವೂ ರಾಜಕೀಯ ಚರ್ಚೆ ಮತ್ತು ವಿಶ್ಲೇಷಣೆಯಷ್ಟೇ. ಹೈಕಮಾಂಡ್ ಯಾವಾಗ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ, ಸಂಪುಟ ವಿಸ್ತರಣೆ ಯಾವಾಗ ನಡೆಯುತ್ತದೆ, ಯಾರಿಗೆ ಅವಕಾಶ ಸಿಗುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸಚಿವ ಸಂಪುಟ ವಿಸ್ತರಣೆ ಶೀಘ್ರದಲ್ಲೇ ಆಗುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ರಾಜಕೀಯ ವಿಶ್ಲೇಷಣೆ ಮತ್ತು ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಲಯನ್ ಟಿವಿ. ಧನ್ಯವಾದಗಳು.